Hello everyone, welcome to Sanmarga classes. Next question from the poem Upagupta. Write the summary of the poem Upagupta. ಈ ಪೋಯಂನ ಪದ್ಯದ ಒಂದು ಸಾರಾಂಶವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಓಕೆ, Upagupta is a poem. Hello everyone, welcome to Sanmarga classes. Write the summary of the poem Upagupta. Next question from Upagupta. Okay, Upagupta is a poem that it tells the story of young monk named Upagupta who lived during the time of Buddha. So ಬುದ್ಧನ ಒಂದು ಕಾಲಘಟ್ಟದಲ್ಲಿ ಜೀವಿಸಿದಂತಹ ವ್ಯಕ್ತಿ ಉಪಗುಪ್ತನ ಬಗ್ಗೆ ಇರುವಂತಹ ಪೋಯಂ ಇದು. The poem begins with Upagupta sleeping outside the city walls of Mathura. So ಹೇಗೆ ಪ್ರಾರಂಭ ಆಗತ್ತೆ? ಈ ಒಂದು ಪದ್ಯ ಪ್ರಾರಂಭವಾಗುವುದು ಉಪಗುಪ್ತ ಮಥುರಾ ನಗರದ ಹೊರಗಡೆ ಮಲಗಿದ್ದಂತಹ ಸನ್ನಿವೇಶದಿಂದ. When he suddenly awakens by the twinkling anklets, he sees a dancing girl who invites him to her house, but he politely refuses. So ಆತ ಮಲಗಿದ್ದಾಗ ಸಡನ್ ಆಗಿ ಒಂದು ಕಾಲುಗೆಜ್ಜೆಯ ಒಂದು ಶಬ್ದದಿಂದ ಎದ್ದೇಳ್ತಾನೆ. ಓಕೆ, ಸೊ ಆತನಿಗೆ ಎಚ್ಚರವಾದಾಗ ಉಪಗುಪ್ತ ಕಂಡಿದ್ದೇನೋ ತನ್ನ ಮುಂದುಗಡೆ ಒಂದು ನೃತ್ಯ ಮಾಡುವಂತಹ ಹುಡುಗಿಯನ್ನ. ಸೊ ಆಕೆ ಆತನನ್ನ ತನ್ನ ಮನೆಗೆ ಆಹ್ವಾನಿಸ್ತಾಳೆ. ಆದರೆ he rejected or refused politely. ತುಂಬಾ ಪೊಲೈಟ್ ಆಗಿ ಆತ ಅದನ್ನ ನಿರಾಕರಿಸ್ತಾನೆ. A year later, when Upagupta was walking in the same place, he finds the same woman lying sick with smallpox. 1 ವರ್ಷಗಳ ನಂತರ ಆತ ಮತ್ತೆ ಪುನಃ ಅದೇ ದಾರಿಯಲ್ಲಿ ಹೋಗುತ್ತಿದ್ದಾಗ ಅದೇ ಒಬ್ಬ ಮಹಿಳೆಯನ್ನ ನೋಡ್ತಾನೆ, ಆ ಡಾನ್ಸಿಂಗ್ ಗರ್ಲ್. ಓಕೆನಾ? ಸೊ ನೌ ಶಿ ವಾಸ್ ಸಫರಿಂಗ್ ಫ್ರಮ್ ಸ್ಮಾಲ್ ಪಾಕ್ಸ್, ಶಿ ವಾಸ್ ಸಿಕ್. ಆಕೆ ಸಿಡುಬು ರೋಗದಿಂದ ನರಳುತ್ತಿದ್ದಳು. ಹಿ ಕಂಫರ್ಟ್ಸ್ ಹರ್, moistens her lips and moistens her lips with water and smears her body with sandal balm. ಸೊ ಆತ ಆಕೆಯನ್ನ ಕಂಫರ್ಟ್ ಮಾಡಿಬಿಟ್ಟು ಆಕೆಯನ್ನ ಟ್ರೀಟ್ ಮಾಡಿ ಆಕೆಗೆ ನೀರು ಕೊಟ್ಟು ಮತ್ತು ಆಕೆಯನ್ನ ಒಂದು ಗಂಧದ ಎಣ್ಣೆಗಳಿಂದ ಟ್ರೀಟ್ ಮಾಡ್ತಾರೆ. He comforts her, moistens her lips with water and smears her body with sandal balm. The woman asks Upagupta, who is he? ಈಗ ಆಕೆ ಕೇಳ್ತಾಳೆ, ಯಾರು ನೀನು ಅಂತ. And he tells her that he is the one who had promised her to her house, visit her house when the time was right. ಸೊ ಆಗ 1 ವರ್ಷದ ಹಿಂದೆ ಆಕೆ ಆಹ್ವಾನಿಸಿದಾಗ ಯಾವಾಗ ಕಾಲ ಬರುತ್ತೋ, ಸಮಯ ಬಂದಾಗ ನಾನು ಬರ್ತೀನಿ ಅಂತ ಆತ ಪ್ರಾಮಿಸ್ ಮಾಡಿರ್ತಾನೆ. ಓಕೆ, he was the same monk. The poem portrays the compassion, humanity of young monk. Compassion ಅಂತಂದ್ರೆ ಏನು ಮಕ್ಕಳೇ? ಒಂದು ಕರುಣೆ, ದಯೆ, ಮಾನವೀಯತೆಯನ್ನ ತೋರಿಸ್ತಾ ಇದೆ. This poem reminds the importance of compassion and kindness towards others. ಸೊ ಬೇರೆಯವರ ಬಗ್ಗೆ ನಾವು ಹೊಂದಿರಬೇಕಾದಂತಹ ಸಹಾನುಭೂತಿ, ಕಂಪ್ಯಾಷನ್ ಅಂದ್ರೇನು? ಸಹಾನುಭೂತಿ ಮತ್ತು ದಯೆಯನ್ನ ಈ ಒಂದು ಪದ್ಯದಲ್ಲಿ ನಾವು ನೋಡಬಹುದು. ಇವನ್ ಇನ್ ದ ಫೇಸ್ ಆಫ್ ಇಲ್ನೆಸ್ ಅಂಡ್ ಸಫರಿಂಗ್. ಯಾವುದರಿಂದ? ಯಾವಾಗ ನಾವು ಇಲ್ನೆಸ್ ಆಗಿರ್ತೀವೋ, ಅನಾರೋಗ್ಯದ ಟೈಮಲ್ಲಿ ಅಥವಾ ನಮ್ಮ ಕೆಟ್ಟ ದಿನಗಳಲ್ಲೂ ಕೂಡ ನಾವು ಬೇರೆಯವರ ಬಗ್ಗೆ ಸಹಾನುಭೂತಿಯನ್ನು ಹೊಂದಿರುವುದನ್ನ ಈ ಪೋಯಂ ನಮ್ಗೆ ಹೇಳಿಕೊಡುತ್ತೆ. ಓಕೆನಾ? ಥ್ಯಾಂಕ್ ಯು.